ಮೆಡಿಕಲ್ ಕೋರ್ಸಸ್ ಆಫ್ಟರ್ 12th ವಿತೌಟ್ ನೀಟ್. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. 12ನೇ ತರಗತಿ ಮುಗಿಸಿದ ಬಳಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ವೃತ್ತಿಜೀವನದ ಕನಸು ಕಾಣುವ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ದೊಡ್ಡ ಅಡ್ಡಿಯಾಗುತ್ತದೆ ಎಂಬ ಭಾವನೆ ಸಾಮಾನ್ಯವಾಗಿದೆ. ಆದರೆ ನೀಟ್ನಲ್ಲಿ ಉತ್ತೀರ್ಣರಾಗದಿದ್ದರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿ ನಿರ್ಮಿಸಬಹುದು ಎಂಬುದು ಸತ್ಯ. ಎಂಬಿಬಿಎಸ್ ಮಾತ್ರವಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಗೌರವಾನ್ವಿತ ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ನೀಡುವ ಕೋರ್ಸ್ಗಳು ಲಭ್ಯವಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ನೀಟ್ ಅಗತ್ಯವಿರುವ ವೈದ್ಯಕೀಯ ಕೋರ್ಸ್ಗಳು ಯಾವುವು ನೋಡುವುದಾದರೆ, ಫಸ್ಟ್ ಒನ್ನು ಎಂಬಿಬಿಎಸ್. ಭಾರತದ ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಕೋರ್ಸ್. ನೀಟ್ ಯುಜಿ ಮೂಲಕ ಪ್ರವೇಶ. ಅವಧಿ 5.5 ವರ್ಷಗಳು. ವೈದ್ಯ, ಶಸ್ತ್ರಚಿಕಿತ್ಸಕ, ಸಂಶೋಧನವಾಗಿ ವೃತ್ತಿ ಅವಕಾಶಗಳು. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ BDS ಅಂದರೆ ದಂತ ವೈದ್ಯಕೀಯ. ದಂತ ಮತ್ತು ಬಾಯಿಯ ಆರೋಗ್ಯದಲ್ಲಿ ಆಸಕ್ತಿ ಇರುವವರಿಗೆ ಉತ್ತಮ ಆಯ್ಕೆ. ಅವಧಿ 5 ವರ್ಷಗಳು. ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಗಳಲ್ಲಿ ಉದ್ಯೋಗದ ಸಾಧ್ಯ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಆಯುಷ್ ಕೋರ್ಸ್ಗಳು. BAMS ಮತ್ತು BHMS ಮತ್ತು BUMS. ಆಯುರ್ವೇದ, ಹೋಮಿಯೋಪತಿ ಮತ್ತು ಯುನಾನಿ ವೈದ್ಯಕೀಯದಲ್ಲಿ ವೃತ್ತಿ ನಿರ್ಮಿಸಲು ಅವಕಾಶ. ಪರ್ಯಾಯ ಚಿಕಿತ್ಸೆಗೆ ಬೇಡಿಕೆ ಹೆಚ್ಚುತ್ತಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ BVSC ಅಂಡ್ AH. ಪ್ರಾಣಿಗಳ ಆರೈಕೆಯಲ್ಲಿ ಆಸಕ್ತಿ ಇರುವವರಿಗೆ ಪಶುವೈದ್ಯಕೀಯ ಉತ್ತಮ ಆಯ್ಕೆ ಮತ್ತು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಉದ್ಯೋಗ ಇರುತ್ತದೆ. ಇನ್ನು ನೆಕ್ಸ್ಟ್ BSc ನರ್ಸಿಂಗ್. ಆರೋಗ್ಯ ವ್ಯವಸ್ಥೆಯ ಪ್ರಮುಖ ಕಂಬ. ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಂಸ್ಥೆಗಳಲ್ಲಿ ಉತ್ತಮ ಅವಕಾಶಗಳು ಇರುತ್ತದೆ. ಇನ್ನು ನೀಟ್ ಇಲ್ಲದೆ ಮಾಡಬಹುದಾದ ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ ನೋಡುವುದಾದರೆ ANM ಮತ್ತು GNM ನರ್ಸಿಂಗ್. ನೀಟ್ ಇಲ್ಲದೆ ನರ್ಸಿಂಗ್ ವೃತ್ತಿ ಆರಂಭಿಸಲು ಉತ್ತಮ ಮಾರ್ಗವಾಗಿರುತ್ತದೆ. ಇನ್ನು ನೆಕ್ಸ್ಟ್ BSc ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂದರೆ MLT. ಪ್ರಯೋಗಾಲಯ ಪರೀಕ್ಷೆಗಳ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ. ಮತ್ತು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಫಾರ್ಮಸಿ B.Pharm. ಔಷಧ ಉತ್ಪಾದನೆ, ವಿತರಣೆ ಮತ್ತು ಫಾರ್ಮಸಿಸ್ಟ್ ವೃತ್ತಿಗೆ ಅವಕಾಶವಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ BPT ಅಂದರೆ ಫಿಸಿಯೋಥೆರಪಿ. ಭೌತಚಿಕಿತ್ಸೆಯ ಮೂಲಕ ರೋಗಿಗಳಿಗೆ ಪುನರ್ವಸತಿಗೆ ಸಹಾಯ. ಕ್ರೀಡೆ ಮತ್ತು ಆಸ್ಪತ್ರೆಗಳಲ್ಲಿ ಉತ್ತಮ ಅವಕಾಶವಿರುತ್ತದೆ. ಇನ್ನು ಲಾಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಮನೋವಿಜ್ಞಾನ ಅಂದರೆ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ವೃತ್ತಿ. ಕೌನ್ಸೆಲಿಂಗ್ ಮತ್ತು ಶಿಕ್ಷಣ ವಲಯದಲ್ಲಿ ಅವಕಾಶಗಳು ಇರುತ್ತವೆ. ಇನ್ನು ಲಾಸ್ಟ್, ಒಟ್ಟಾರೆಯಾಗಿ ನೀಟ್ ಮಾತ್ರವೇ ವೈದ್ಯಕೀಯ ವೃತ್ತಿಗೆ ದಾರಿಯಲ್ಲ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಸರಿಯಾದ ಕೋರ್ಸ್ ಆಯ್ಕೆ ಮಾಡಿಕೊಂಡರೆ ಆರೋಗ್ಯ ಕ್ಷೇತ್ರದಲ್ಲಿ ಯಶಸ್ವಿ ಭವಿಷ್ಯ ಕಟ್ಟಿಕೊಳ್ಳಬಹುದಾಗಿರುತ್ತದೆ. ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.